ಇತ್ತೀಚೆಗೆ ಪ್ರಧಾನಿ ಮೋದಿಯವರು ಮಾಜಿ ಪ್ರಧಾನಿ ದೇವೇಗೌಡರು ಸಾಕಷ್ಟು ಬಾರಿ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸಾಕಷ್ಟು ಅಬ್ಬರದ ಪ್ರಚಾರ ಇದೆ. ಎಲ್ಲ ಕಡೆಯಲ್ಲೂ ಕೂಡ ನಿಮ್ಮ ಸರ್ಕಾರದ ವಿರುದ್ಧ ಮಾಜಿ ಪ್ರಧಾನಿಗಳು ವಾಗ್ದಾಳಿ ಮಾಡ್ತಾ ಇದ್ದಾರೆ. ವಾಗ್ದಾಳಿ ಮಾಡ್ತಾ ಇರೋದು ಅಂದರೆ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ. ಈಗ ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಇಬ್ಬರು ಪೈಪೋಟಿ ಬಿದ್ದುಬಿಟ್ಟಿದ್ರು ಸುಳ್ಳು ಹೇಳೋಕ್ಕೆ. ನರೇಂದ್ರ ಮೋದಿಯವರು ದೇವೇಗೌಡರು ಇಬ್ಬರು. ನಾವು ಖಾಲಿ ಚೆಂಬನ್ನ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ, ಇಲ್ಲ ನರೇಂದ್ರ ಮೋದಿಯವರು ಅಕ್ಷಯ ಪಾತ್ರೆ ಮಾಡಿಬಿಟ್ಟವ್ರೆ, ಖಾಲಿ ಚೆಂಬಲ್ಲ ಅಂತ ಹೇಳಿದ್ದಾರೆ. ಸುಳ್ಳಲ್ವ? ಹಾಗಿದ್ರೆ ನಮ್ಮ ದೇಶದ ಮೇಲೆ ಸಾಲ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದಾಗ ಸ್ವಾತಂತ್ರ್ಯ ಬಂತವಿಂದ ಇದ್ದಂಥ ಸಾಲ 53,11,000 ಕೋಟಿ. ಈಗೆಷ್ಟಿದೆ? 177 ಕೋಟಿ ಸಾಲ ಇದೆ. ಅಂದರೆ 124 ಕೋಟಿ ಸಾಲನ ನರೇಂದ್ರ ಮೋದಿಯವರು 10 ವರ್ಷದಲ್ಲಿ ಮಾಡಿದ್ದಾರೆ. 10 ವರ್ಷದಲ್ಲಿ. ಇದು ನರೇಂದ್ರ ಮೋದಿಯವರು ಅಕ್ಷಯ ಪಾತ್ರೆ ಮಾಡಿದ್ದಾರೆ ಅಂತಂದ್ರೆ ಹೆಂಗಾಗ್ತದೆ? ಇವತ್ತು ನಾವು 125 ದೇಶಗಳಿದಾವಲ್ಲ, ಹಸಿವಿನ ಸೂಚ್ಯಂಕ, ನಾವು 111ನೇ ಸ್ಥಾನದಲ್ಲಿದ್ದೀವಿ. 125 ದೇಶಗಳಲ್ಲಿ 111ನೇ ಸ್ಥಾನಗಳಿದ್ದೀವಿ. ಇವರು ಪ್ರಧಾನಮಂತ್ರಿ ಆದಮೇಲೆ ಹಸಿವಿನ ಸೂಚ್ಯಂಕ ಜಾಸ್ತಿ ಆಯಿತು. ಮತ್ತು ಹೆಂಗೆ ದೇಶ ಅಭಿವೃದ್ಧಿ ಆಗಿದೆ, ಅಕ್ಷಯ ಪಾತ್ರೆ ಆಗಿದೆ ಅಂತ ಹೆಂಗೆ ಹೇಳ್ತಾರೆ? ಅದೇ ಚೊಂಬೆ ಎಲ್ಲವೋ. ಹೌದು. ಯಾಕೆಂತಂದರೆ ಕರ್ನಾಟಕಕ್ಕೆ ಅವರಿಂದ ಖಾಲಿ ಚೊಂಬು ಸಿಕ್ಕಿದೆ. ನಮ್ಮ ಅದನ್ನು ಹೇಳೋಕ್ಕೋಸ್ಕರ ಜನರಿಗೆ ಆ ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿರ್ತಕ್ಕಂಥ.